ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಈ ದಿವಸ ನಾನು ಏನಕ್ಕೆ ಯೂಟ್ಯೂಬ್ ಮಾಡಿದೆ, ಯೂಟ್ಯೂಬ್ ಚಾನಲ್ನ ಏನು ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ, ಏನೇನು ಗುರಿ ಹೊಂದಿದ್ದೀನಿ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಳೆದ 36 ವರ್ಷದಿಂದ 1988 ಇಸ್ವಿ, ಇಲ್ಲಿ ಕರೆಕ್ಟಾಗಿ 36 ವರ್ಷ ಆಯಿತು. 36 ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಬಗ್ಗೆ ಬಂದಿದ್ದೇನೆ. ನಂದು ಆರಂಭನೇ 1988 ಇಸ್ವಿನಲ್ಲಿ ನಮ್ಮ ಕುಂದೂರಿನಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಬಿದ್ರಹಳ್ಳಿ ಕಾವಲ ಜಮೀನಲ್ಲಿ 930 ಎಕರೆ ಏನು ಸರ್ಕಾರಿ ಜಮೀನಿತ್ತು. ಆ ಜಮೀನಲ್ಲಿ ಒಂದು ಇಂಡಸ್ಟ್ರಿ ಮಾಡಿಸ್ಲೇಬೇಕು ಅಂತ ಹೇಳಿ ಅವತ್ತು ಕನಸ್ಕೊಂಡೆ ನಾನಲ್ಲಿ. ಇವತ್ತು ಆ ಜಾಗದಲ್ಲಿ ಕೇಂದ್ರ ಸರ್ಕಾರದ ಡಿಫೆನ್ಸ್ ಇಲಾಖೆಯ HAL ಘಟಕ ಆಗಿದ್ದಲ್ಲ ಆ ಜಾಗ. ಅಲ್ಲಿಂದ ಶುರು ಮಾಡ್ಕೊಂಡ ನಾನು. ಅದು ಹಾಗೆ ಬಂದ್ಬಿಡ್ತು. ನನಗೆ ಬೇರೆ ಯಾವುದೇ ದಿಕ್ಕುಗಳು ನೋಡ್ದೇನೆ ತುಮಕೂರು ನಗರಕ್ಕೆ ಬಂದು ಬಸವರಾಜ್ ಅವ್ರ ಜೊತೆ, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಜೊತೆ ಸೇರ್ಕೊಂಡು ತುಮಕೂರು ನಗರದ ಸಮಗ್ರ ಅಭಿವೃದ್ಧಿ ಮಾಡಬೇಕು, ತುಮಕೂರು ಜಿಲ್ಲೆ ಮಾಡಬೇಕು, ತುಮಕೂರು ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತ ಇದೇ ಕನಸು ಕಂಡ್ಕೊಂಡು ಹೋಗ್ತಾ ಇದ್ವಿ. ಈಗ ಅವತ್ತಿಂದ ಇವತ್ತಿನವರೆಗೂ ನಾವು ಏನೇನು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲಿ ನಮ್ಗೆ ಏನೇನು ಅನುಭವ ಆಗೈತೆ, ಎಲ್ಲೆಲ್ಲಿ ಎಡರು ತೊಡರುಗಳಾಗೈತೆ, ಎಲ್ಲೆಲ್ಲಿ ಒಂದೊಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ನಡೆದಿವೆ, ಅಥವಾ ಈ ಡೆವಲಪ್ಮೆಂಟ್ ವರ್ಕ್ ಯಾಕೆ ಆಗಬೇಕು, ಇನ್ನು ಎಷ್ಟು ಪೆಂಡಿಂಗ್ ಐತೆ, ಈ ಬಗ್ಗೆ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ಕೊಳ್ಳೋಕ್ಕೆ ನಾನು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದ್ದೀನಿ. ಈಗ ನಾನು ಆರಂಭದಲ್ಲಿ 1025 ಎಪಿಸೋಡ್ ಮಾಡಬೇಕು ಅಂತೇಳಿ ಒಂದು ಗುರಿ ಹೊಂದ್ಕೊಂಡಿದ್ದೀನಿ. ಯಾವ ಗುರಿ ಒಳಗೆ 1025 ಏನಪ್ಪ, ಒಂದು 25 ಟ್ರಯಲ್ ಬೇಸ್ ಮಾಡ್ತಾ ಇದ್ದೀನಿ. ಏನಿದೆಯೋ ನೋಡಿ, ನಾನು ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ನಾನು ಏನು ಎಕ್ಸ್ಟ್ರಾ ಒಂದು ಸಣ್ಣದೊಂದು 2,500 ರೂಪಾಯಿ ಕೊಟ್ಟು ಒಂದು ಮೈಕ್ ತರಿಸಿದ್ದೀನಿ ಅಷ್ಟೇ. ಇನ್ನು ಏನೇನು ಇದೆಯೋ ಲ್ಯಾಪ್ಟಾಪ್ ಇರ್ಬೋದು, ಟೇಬಲ್ ಇರ್ಬೋದು, ಇರ್ತಕ್ಕಂಥ ವ್ಯವಸ್ಥೆನೇ ಬಳಸ್ಕೊಂಡು ನಾನು ಆರಂಭ ಮಾಡಿದ್ದೀನಿ. ಈಗ 25 ಟ್ರಯಲ್ ಮಾಡಿ, ತದನಂತರ 1000 ಯೂಟ್ಯೂಬ್ನ ಒಂದೊಂದು ವಿಷಯವಾರು ಯಾರು ಜ್ಞಾನಿಗಳಿದ್ದಾರೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು, ಆ ಯೋಜನೆಗಳ ಬಗ್ಗೆ ಎಕ್ಸ್ಪರ್ಟೈಸ್ ಅಂತರ್ನ ಕರೆದು ಅಂತಕ್ಕಂಥದ್ದು ನನ್ನ ಆಲೋಚನೆ ಇದೆ. ನಮ್ಮ ಮಾಜಿ ಸಂಸದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ GS ಬಸವರಾಜ್ ಅವರು ನಾನು ಸುಮಾರು 30-32 ವರ್ಷಗಳು ಜೊತೆ ನಿರಂತರವಾಗಿ ನಾವು ಅವರು ಓಡಾಡ್ಕೊಂಡು ಅಭಿವೃದ್ಧಿ ಕೆಲಸಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆನೂ ಹಂಚ್ಕೊಂಡು, ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಅನುಭವ ನನ್ನ ಅನುಭವನೂ ಹಂಚ್ಕೊಂಡು ನಾನು ಕೆಲವು ಎಪಿಸೋಡ್ಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನಾನೇನೀಗ ಕೇಂದ್ರ ಸರ್ಕಾರದಲ್ಲಿ ಅನುದಾನವನ್ನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮ್ಮ ರಾಜ್ಯಕ್ಕೆ ಹೈಯೆಸ್ಟ್ ಫಂಡ್ ತರಬೇಕು ಅಂತ ಹೇಳಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಯಾಪ್ಚರಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ಇದೊಂದು R&D ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಸರ್ವ ಪಕ್ಷಗಳ ಅಧ್ಯಕ್ಷರು, ಆಲ್ ಪಾರ್ಟೀಸ್, ನೋ ಪೊಲಿಟಿಕಲ್ ಪಾರ್ಟಿಲಿ ಜಾತಿ ಇಲ್ಲ ಪಕ್ಷ ಇಲ್ಲ ಅಂತ ನಾನು ಬದಲೇ ಹೇಳ್ಬಿಟ್ಟಿದ್ದೀನಿ ನಾನು. ಆಮೇಲೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ದಾರೋ ಅವ್ರ ಜೊತೆನೂ ನಾನು ಇಂಟ್ರಾಕ್ಷನ್ ಮಾಡಬೇಕು ಅಂತ ಇದ್ದೀನಿ. ಇನ್ನು ಕೇಂದ್ರ ಸಚಿವರು, ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಕೇಂದ್ರ ಸಚಿವರುಗಳ ಜೊತೆ ಸಮಾಲೋಚನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ 28 ಜನ ಲೋಕಸಭಾ ಸದಸ್ಯರು, 14 ಜನ ರಾಜ್ಯಸಭಾ ಸದಸ್ಯರ ಜೊತೆನೂ ಸಹ ನೀವು ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ವ್ಯಾಪ್ತಿನಲ್ಲಿ ಯಾವ ಯೋಜನೆಗಳನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಏಕೆಂದ್ರೆ ಎಲ್ಲವನ್ನೂ ಮಂಜೂರು ಮಾಡ್ಸೋಕ್ಕಾಗಲ್ಲ, ಪ್ರಯತ್ನ ಪಟ್ಟವೆಲ್ಲ ಆಗಲ್ಲ, ಹಂಗಂತ ಪ್ರಯತ್ನ ಪಡೋದಲ್ಲೇ ಇರೋಕ್ಕೂ ಆಗಲ್ಲ. ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅದು. ಎಷ್ಟು ಪತ್ರಗಳು ಬರೆದಿರ, ಎಷ್ಟು ಪೆಂಡಿಂಗ್ ಅವೆ, ಎಷ್ಟು ಡಿಲೇ ಅವೆ, ಯಾಕೆ ಆಯಿತು, ಎಷ್ಟು ಯೋಜನೆಗಳು ಮಂಜೂರಾಯಿತು, ನಿಮ್ಮ ಕನಸೇನು, ನಿಮ್ಮ ಗುರಿ ಏನು, ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ವಾ, ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ವಾ, ಅಥವಾ ಅಧಿಕಾರಿಗಳು ಲೋಕಲ್ MLAಗಳು ಕಿರಿಕ್ ಮಾಡ್ತಾವ್ರ, ಇವನ್ನೆಲ್ಲವನ್ನೂ ನಾವು ಸಮಾಲೋಚನೆ ಮಾಡಬೇಕಾಗತ್ತೆ ಅವ್ರ ಜೊತೆ, ಸಂಸದರುಗಳ ಜೊತೆ. ಅದಾದಮೇಲೆ ರಾಜ್ಯದಲ್ಲಿ 225 ಜನ ಶಾಸಕರಿದ್ದಾರೆ, 75 ಜನ ವಿಧಾನ ಪರಿಷತ್ ಸದಸ್ಯರುಗಳಿದ್ದಾರೆ. ಅವರು ಒಂದೊಂದು ಕನಸು ಕಾಣಬೇಕು. ನಮ್ಮ ನೀವು ರಾಜಕೀಯ ಯಾವುದೇ ಪಾರ್ಟಿ ಸಂಸದರಿರಲಿ, ಯಾವುದೇ ಜಾತಿ ಸಂಸದರಿರಲಿ, ನೀವು ಯಾವುದೇ ಪಾರ್ಟಿ MLA ಆಗಿರಲಿ, ಯಾವುದೇ ಪಾರ್ಟಿನ MLC ಆಗಿರಲಿ, ನೀವು ಯಾವ ಜಾತಿಗೆ ಸಂಬಂಧಪಟ್ಟಿರಲಿ, ಆ ಜಾತಿ ಪಕ್ಷ ಎರಡು ಬದಿಗಷ್ಟುಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಪಕ್ಷಗಳ ರಾಜಕಾರಣ ಮಾಡಿ ನೀವು ಇನ್ನು ಉಳಿದಂತೆ ಒಗ್ಗಟ್ಟಾಗಿ ಏನೇ ವೈಮನಸ್ಸಿದ್ರು ಬಿಡದಾರೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರು ಮಾಡಿದಾಗೂ ಸ್ಪಂದಿಸಿ, ನೀವು ಇಂಥ ಕೆಲಸ ಮಾಡಬೇಕು ಅಂತಲೂ ಅವ್ರ ಜೊತೆಲೂ ಮಾತಾಡಿ. ನಿಮ್ಮ ಬಾಯಿಗಳೇನು ಯಾರವೂ ಬಾಯಿಗಳು ಬಿದ್ದೋಗಲ್ಲ, ಕುಂತ್ಕೊಂಡು ಒಬ್ರಿಗೊಬ್ರು ಮಾತಾಡೋದ್ರೊಳಗೆ ಏನೂ ಆಗಲ್ಲ. ಏಕೆಂದ್ರೆ ನಾನು ಭಾಳಷ್ಟು ಜನ ನೋಡ್ತಾ ಇದ್ದೀನಿ, ಎತ್ತು ಏರಿಗೆ ಕೋಣ ನೀರಿಗೆ, ನನಗೆ MLAಗಳಿಗೂ MP ಗಳಿಗೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೂ MP ಗಳಿಗೂ ಭಾಳಷ್ಟು ಡಿಫ್ರೆನ್ಸ್ ಬರ್ತವೆ. ಬೇಡ, ಇಲ್ಲಿ ಅವ್ರ ಕೆಲಸ ಮಾಡಲಿ, ಇವ್ರ ಕೆಲಸ ಡೆವಲಪ್ಮೆಂಟಿಗೆ ಮಾಡಿ. ಇನ್ನು ಉಳಿದೇ ಹೋಗ್ಬೇಕಾದ್ರೆ ನೀವು ಈಡಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಆ MLAಗಳ ಜೊತೆಲೂ ಕೆಲಸ, MLC ಜೊತೆಗಳಿಗೂ ಚರ್ಚೆ ಮಾಡಿ. ಅಟ್ಲೀಸ್ಟ್ ಅವರಿನಲ್ಲಿ ಯಾವ ಕೆಲಸ ನೀವು ಕೇಂದ್ರದಿಂದ ಮಂಜೂರು ಮಾಡಿಸ್ಕೊಂಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅವನು ಅವ್ರಿಗೆ ಗೋಲ್ ಫಿಕ್ಸ್ ಮಾಡ್ಕೊಂಡು ಅವರ ಜೊತೆಗೂ ನಾವು ಚರ್ಚೆ ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ರಾಜ್ಯ ಸರ್ಕಾರದಲ್ಲಿ, ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲೇ ಒಂಥರ ಇಲಾಖೆ ಇರ್ತವೆ, ರಾಜ್ಯ ಸರ್ಕಾರದಾಗೆ ಒಂಥರ ಇಲಾಖೆ ಇರ್ತವೆ. ಆಮೇಲೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಬೋರ್ಡ್ಗಳು, ಕಾರ್ಪೊರೇಷನ್ಗಳು, ನಿಗಮಗಳು
ಯಾವ ಫಂಡ್ಸ್ ನೀವು ತರಬೇಕು, ಯಾವ ಪ್ರಪೋಸಲ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಯಾವ ಹಂತಲ್ಲಿದೆ, ವಿಧಾನಸಭಾ ಕ್ಷೇತ್ರವಾರು ಲೋಕಸಭಾ ಕ್ಷೇತ್ರವಾರು ಡಾಟಾ ಮಾಡಿ ಅವನ್ನ ಫಾಲೋಅಪ್ ಮಾಡಬೇಕು, ಯಾವ ಸ್ಟೇಜಲ್ಲಿ ಇದೆ ಅನ್ನೋದೇ ನನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಯಾಪ್ಚರಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ನ ಮೈನ್ ಕೆಲಸ. ಅದ್ರ ಜೊತೆಗೆ ಯಾರು ಆವ ವಿಚಾರದಲ್ಲಿ ನಾಲೆಡ್ಜಬಲ್ ಅವರೇ ಅನಾಲೆಜ್ ಬ್ಯಾಂಕ್ ಅಟ್ 2047 ಒಳಗೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಅವ್ರದ್ದು ಸಜೆಷನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮುಖ್ಯ ಒಂದು ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಹೆಡ್ಸ್ ಏನಿದ್ದಾರೋ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ಅವ್ರ ಗಮನಕ್ಕೆ ಬರ್ದಲ್ಲೇ ಒಂದು NGO ಫಂಡ್ಸ್ ಬಂದರೂ ಅವ್ರ ಗಮನಕ್ಕೆ ಬರಬೇಕಾಗತ್ತೆ. CEO ಇರ್ತಾರೆ, ಅವ್ರ CEO ದಿಶಾ ಸಮಿತಿಯ ಜಿಲ್ಲಾ ಮಟ್ಟದ ದಿಶಾ ಸಮಿತಿಯ ಮೆಂಬರ್ ಸೆಕ್ರೆಟರಿಗಳು ಇರ್ತಾರೆ. ಅವ್ರು ಮೋರ್ ನಾಲೆಡ್ಜ್ ಇರಬೇಕು. ಇದನ್ನೆಲ್ಲ ಅವ್ರು ಇಟ್ಕೋಬೇಕು. ಈಗ ನನ್ನ ಕೆಲಸ ಅಲ್ಲ, ಅವ್ರ ಕೈಲಿ ಮಾಡ್ಸೋದೇ ನನ್ನ ಕೆಲಸ. ನೀವು ಮಾಡಬೇಕು, ನೀವು ಮಾಡಲ್ಲಿ ಇಟ್ಕೊಳ್ಳಿ, MP ಅವ್ರಿಗೂ ಹೇಳ್ಬೇಕಷ್ಟೇ, ನಾವೆಲ್ಲ ಮಾಡೋದಲ್ಲ ಇದನ್ನ. ಇದು ನೀವು ಮಾಡಿ ಅಂತೇಳಿ ನಾವು ಅವ್ರ ಮೇಲೆ ಪ್ರೆಷರೈಸ್ ಹಾಕಿ ಈ ಕೆಲಸಗಳು ಮಾಡಿಸ್ಬೇಕಾಗತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ, ಅವರು ಇದನ್ನ ಮೇಲುಸ್ತುವಾರಿ ನೋಡ್ಕೋಬೇಕಾಗತ್ತೆ. ಅವ್ರ ಆಫೀಸಲ್ಲಿ ಏನಿದೆ, ಹೆಂಗಿದೆ, ನಮ್ಮ ಜಿಲ್ಲೆ ಒಳಗೆ ಎಲ್ಲಿ ಹೋಗ್ತೇವೆ ಅಂತಕ್ಕಂಥದ್ದು ಒಂದು ಇಟ್ಕೋಬೇಕಾಗತ್ತೆ. ಇಷ್ಟಕ್ಕೂ ಸೇರಿಸಿ ಇವರೆಲ್ಲರನ್ನೂ ಸೇರಿಸಿ ಆಮೇಲೆ ಪಬ್ಲಿಕ್ ಒಪಿನಿಯನ್ಸ್ ಯಾವ ವಿಚಾರದಲ್ಲಿ ಏನೇನು ಆಗಬೇಕು ಅಂತೇಳಿ ಈಗ ಆರಂಭದಲ್ಲಿ 1000 ಎಪಿಸೋಡ್ ಇವ್ರನ್ನೆಲ್ಲರ ಜೊತೆಗೂ ಸೇರ್ಕೊಂಡೆ ಅವ್ರವ್ರ ಇರೋ ಜಾಗಕ್ಕೆ ಹೋಗ್ತೀನಿ, ನಮ್ಮ ಆಫೀಸ್ಗೆ ಬರೋದನ್ನ ಕರೆಸ್ಕೊಳ್ತೀವಿ, ಇಲ್ಲ ನಾವು ಇರ್ತೀವಿ ಬರೋಕ್ಕಾಗಲ್ಲ ನಮ್ಮ ಜಾಗಕ್ಕೆ ಬಂದು ಇಂಥ ಟ್ರೈನ್ ಕೊಟ್ಟರು ಹೋಗ್ತೀವಿ, ಡೆಲ್ಲಿಗೆ ಹೋಗ್ತೀನಿ, ಬೆಂಗಳೂರು ಹೋಗ್ತೀನಿ, ಇಡೀ 224 ಕ್ಷೇತ್ರಕ್ಕೂ ಹೋಗಿ ಅವರ ಚರ್ಚೆಗಳು ಮಾಡ್ಕೊಂಡು ಕೆಲವು ಸ್ಪಾಟ್ಗಳನ್ನೆಲ್ಲ ನಾವು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದು ಲೊಕೇಶನ್ಸ್ ತಗೊಂಡು GISನಲ್ಲಿ ಇಂಥ ಫಂಡ್ಸ್ ಇಂಥ ಕಡೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ R&Dದು 545 ಉದ್ದೇಶಿತ R&Dಗಳಿಗೂ ಜಾಗ ಮುಗಿಸ್ಕೊಂಡು ಮಾಡಬೇಕು ಅಂತ ಸೇರಿಸಿ ಇವು 1000 ಎಪಿಸೋಡ್ ಆಗ್ತವೆ. ತದನಂತರ ಮುಂದಿನ ಯೋಜನೆಗಳನ್ನು ರೂಪಿಸ್ತೇನೆ. ಅದಕ್ಕೆ ಇಷ್ಟೊಂದು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಚಾನಲ್ ನೋಡತಕ್ಕಂಥ ಎಲ್ಲರಿಗೂ ವೀಕ್ಷಕರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿ, ಇನ್ನು ಮುಂದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.